ನಮಸ್ಕಾರ ರೀಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಜವಾರಿ ಕಾಕ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ಮತಕ್ಷೇತ್ರಕ್ಕೆ ಯಾಕೆ ಕಾಲಿಟ್ಟಾನ ಅನ್ನೋದು ಬಹಳ ಕುತೂಹಲ ಬರ್ತಿರ್ಬೇಕ್ರಿ. ಯಾವಾಗಲೂ ಗ್ರೌಂಡ್ ರಿಪೋರ್ಟ್ ಮಾಡಿದಂಥ ಈ ಜವಾರಿ ಕಾಕ ಕಳೆದ 2023ರಲ್ಲಿ ಕೊಟ್ಟಂಥ ಅಂಕಿಅಂಶ, 24ರಲ್ಲಿ ಕೊಟ್ಟಂಥ ಲೋಕಸಭೆ ಅಂಕಿಅಂಶ ಸಂಪೂರ್ಣ ವಿವರವಾದ ಮಾಹಿತಿ ಕೊಟ್ಟಿದ್ನಿ. ಈಗ ಶಿಗ್ಗಾಂವ್ ಉಪಚುನಾವಣೆ ಇಲ್ಲಿ ಬಸವರಾಜ ಬೊಮ್ಮಾಯಿಯವರು ಲೋಕಸಭಾ ಸದಸ್ಯ ಆದಮೇಲೆ ತೆರವಾದ ಸ್ಥಾನಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಕೈತಿ. ಜನ ಕಾಯ್ತಾ ಕೂತಾರ. ಇವತ್ತು ಬೂತ್ ಮಟ್ಟದ ಕಾರ್ಯಕ್ರಮ ಆತ್ರಿ. ಕನಿಷ್ಠ ಒಂದು 5-6 ಸಾವಿರ ಜನ ಸೇರಿದ್ರು. ಅನೇಕ ಗಣ್ಯರು ಸಚಿವರು ಬಂದಿದ್ದರು. ಆ ಸಚಿವರಲ್ಲಿ ಕೆಲವರು ಮಾತಿನ ಚಕಮಕಿಯೂ ಸಹಿತ ನಡೆಯಿತು. ಭಾಳ ಸ್ವಾರಸ್ಯಕರ ವಿಧಿವಿಧಾನದೊಂದಿಗೆ ಈ ಕಾರ್ಯಕ್ರಮ ಇವತ್ತು ಪ್ರಾರಂಭವಾಯಿತು. ಇದೇ ಶಿಗ್ಗಾಂವಿಯ ಒಂದು ಕ್ರೀಡಾಂಗಣದಲ್ಲಿ ಹಾಕಿದಂಥ ಭವ್ಯ ಮಂಟಪದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ಅದಕ್ಕಿಂತ ಮುಂಚಿತ ಕಾರ್ಯಾಧ್ಯಕ್ಷ KPCC ಚಂದ್ರಶೇಖರ್ ಮಾತಾಡ್ತಾರೆ. ಇದೇ 14 ಜನ ಆಕಾಂಕ್ಷಿಗಳನ್ನು ವೇದಿಕೆ ಮೇಲೆ ಕರೆದು ಪ್ರಮಾಣವಚನ ಮಾಡ್ತಾರೆ. ನಾವು ಏಕಚಿತ್ತ ಏಕಧ್ಯಾನದಿಂದ ಸರ್ವರು ಯಾರಿಗೂ ಟಿಕೆಟ್ ಕೊಟ್ಟರು ಸಹಿತ ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಆರಿಸಿ ತರ್ತೀವಿ ಅಂತಾರೆ. ಅದಕ್ಕೆ ತಕ್ಷಣ ಮಾರುತ್ತರ ಕೊಡ್ತಾರೆ ಸತೀಶ್ ಜಾರಕಿಹೊಳಿಯವರು. ಈ ಪ್ರಮಾಣ ವಚನ ಮಾಡಿದ ಮೇಲೆ ಇಂಥ ಪ್ರಮಾಣ ವಚನಗಳು ಗೋವಾದಲ್ಲಿಯೂ ಆಯಿತು. ಎಲ್ಲರೂ ಪ್ರಮಾಣ ವಚನ ಮಾಡಿದರು. ಆಮೇಲೆ ಎಲ್ಲ ಓಡಿ ಹೋದರು. ಈ ಯಾಕೆ ಹಿಂಗಾಗ್ತೈತಿ ಪರಿಸ್ಥಿತಿ ಅವಲೋಕನ ಮಾಡಿ ನೋಡಿದಾಗ ಇಲ್ಲಿ ಶಿಗ್ಗಾಂವಿಯ ಮತಕ್ಷೇತ್ರ ಈಗ ತುಂಬ ಕಾವು ಏರಾಕತೈತ್ರಿ. ಶಿಗ್ಗಾಂವಿ ಮತಕ್ಷೇತ್ರದಲ್ಲಿ ಪ್ರಮುಖ ಪ್ರಬಲ ಆಕಾಂಕ್ಷಿ ಇಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಂತಾರೆ, ಇಲ್ಲಿ ಲಿಂಗಾಯತರಿಗೆ ಟಿಕೆಟ್ ಕೊಡಂತಾರೆ. ಕನಿಷ್ಠ 20 ಜನ ಆಕಾಂಕ್ಷಿಗಳು ಇರುವಾಗ ಇಲ್ಲಿ ಭಾರತೀಯ ಜನತಾ ಪಕ್ಷದ ಇನ್ನೂ ಯಾರೂ ಹೆಸರು ಸಹಿತ ಓಡಾಡ್ತಾ ಇಲ್ಲ. ಇನ್ನು ಬಸವರಾಜ ಬೊಮ್ಮಾಯಿ ರಣತಂತ್ರ ಹೆಣಿತಾರ ನೋಡಬೇಕು. ಆವೇಶಭರಿತವಾಗಿ ಮಂಜುನಾಥ್ ಕುನ್ನೂರು ಮಾತಾಡ್ತಾರೆ. ನಾನು ಅಷ್ಟು ಕೆಲಸ ಮಾಡಿದ್ದೀನಿ, ಇಷ್ಟು ಕೆಲಸ ಮಾಡಿದ್ದೀನಿ, ಬಸವರಾಜ ಬೊಮ್ಮಾಯಿ ಏನು ಕೆಲಸ ಮಾಡಿಲ್ಲ ಈ ಕ್ಷೇತ್ರದಲ್ಲಿ. ಪದೇ ಪದೇ ಅದನ್ನು ಹೇಳ್ತಾರೆ. ಆದರೆ ಜನರು ಮತಗಳಿಸುವ ಓಲೈಕೆಗಾಗಿ ಯಾವ ರೀತಿ ರಣತಂತ್ರಗಳನ್ನು ಆಕಾಂಕ್ಷಿಗಳು ಇಲ್ಲಿ ಹೆಣಿತಾರ, ಇಲ್ಲಿ ತಂದ ಜನ ಅಲ್ಲ ಬಂದ ಜನ ಅಂತಾರ. ಇದೇ ಆಜಂ ಪೀರ್ ಖಾದ್ರಿ. ಈ ಶಿಗ್ಗಾಂವಿಯಲ್ಲಿ ನಾವು ಬೆಳಗಿನಿಂದ ಸರೌಂಡಿಂಗ್ ಎಲ್ಲ ಕಡೆ ಸಮೀಕ್ಷೆ ಮಾಡಿದಾಗ ಎಲ್ಲಿ ನೋಡಿದಲ್ಲಿ ಅಲ್ಪಸಂಖ್ಯಾತರಿಂದ ಆಜಂ ಪೀರ್ ಖಾದ್ರಿಗೆ ಟಿಕೆಟ್ ಕೊಡಲೇಬೇಕು ಅಂತಾರೆ. ಈ ಆಜಂ ಪೀರ್ ಖಾದ್ರಿಗೆ ಟಿಕೆಟ್ ಯಾಕೆ ಕೊಡಬೇಕು ಅಂತ ಕೇಳಿದಾಗ ಇವರು ಸತತವಾಗಿ 4 ಸಲ ಸೋಲನ್ನು ಅನುಭವಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಿತಾಸಕ್ತಿಗಾಗಿ ದುಡಿದಿದ್ದಾರೆ. ಅನುಕಂಪ ಐತಿ, ಮಾನವೀಯತೆ ಐತಂತಾರೆ. ಆದರೆ ಇಲ್ಲಿ ಸ್ವಕ್ಷೇತ್ರದ ಜನತೆಗೆ ಟಿಕೆಟ್ ಕೊಡಂತಾರೆ ಕೆಲವರು ಅಭಿಮಾನಿಗಳು. ಈ ಆಜಂ ಪೀರ್ ಖಾದ್ರಿ ವೈಶಿಷ್ಟ್ಯ ಹೇಳ್ತೀನಿ. ಇಲ್ಲಿ ಬಂದ ಜನ ಭಾಳ ಐತಿ, ತಂದ ಜನ ಇರೋಂಗಿಲ್ಲ. ಎಲ್ಲಿಯೋ ಯಾವುದೋ ಕ್ಷೇತ್ರದಿಂದ ಬಂದು ಇಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಕಟ್ಟಿ ಭರಾಟೆ ಮಾಡಿದರೆ ಅದು ಮತದಾರನ ಓಲೈಕೆ ಆಗುವುದಿಲ್ಲ ಅನ್ನೋದು ಖಡಕ ಜವಾರಿ ಕಾಕ ಸಮೀಕ್ಷೆ ಮಾಡಿ ಹೇಳ್ತಾನೆ. ಪ್ರತಿಯೊಂದು ಸಮೀಕ್ಷೆಯಲ್ಲಿ ಇವತ್ತು ಪ್ರತಿ ಗ್ರಾಮ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ, ಪ್ರತಿಯೊಂದು ಭೂತ ಮಟ್ಟದಲ್ಲಿ ಇವತ್ತು 20 ಜನ ಭೂತ ಮಟ್ಟದ ಕಾರ್ಯಕರ್ತರು ಬಂದಿದ್ದರು. ಅದನ್ನು ಸರೌಂಡಿಂಗ್ ಎಲ್ಲ ಗ್ರೌಂಡ್ ರಿಪೋರ್ಟನ್ನು ದೃಶ್ಯದ ಮುಖಾಂತರ ತೋರ್ಸಾಕತ್ತೀನಿ. ಅದನ್ನು ನೋಡ್ರಿ. ಇಲ್ಲಿ ಈಶ್ವರ್ ಖಂಡ್ರೆ ಅವರು ಒಂದು ಮಾತು ಹೇಳ್ತಾರೆ. ಈ ಕಾಂಗ್ರೆಸ್ ಪಕ್ಷ 30 ವರ್ಷದಿಂದ ಇಲ್ಲಿ ಸೋಲು ಅನುಭವಿಸೈತಿ. ಇದಕ್ಕಾಗಿ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಇಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಲೇಬೇಕು ಅಂತ ಇದೇ ಅರಣ್ಯ ಮಂತ್ರಿ, ಕರ್ನಾಟಕದ ಒಂದು ದಕ್ಷ ಮಂತ್ರಿ ಅಂತ ಹೆಸರು ಪಡೆದಿರುವಂಥ ಈಶ್ವರ್ ಖಂಡ್ರೆ ಸಹಿತ ವೀರಾವೇಶದಿಂದ ಹೇಳ್ತಾರೆ. ಇಲ್ಲಿ ನಾವು ಬರ್ತೀವಿ, ಇಲ್ಲಿ ಠಿಕಾಣ ಹೂಡ್ತೀವಿ, ಇಲ್ಲಿ ನಾವು ಮತಗಳ ಕ್ರೋಢೀಕರಣ ಮಾಡಿ 1 ಲಕ್ಷ ಮತಗಳನ್ನು ಕೊಡ್ತೀವಿ. ಇದು ನಮ್ಮ ತಯಾರಿ. ಇಲ್ಲಿ ನಾವು ಬಂದದ್ದು ಇಲ್ಲಿ ಮತಗಳ ಕ್ರೋಢೀಕರಣ ಮಾಡುವ ಸಲುವಾಗಿ ಬಂದಿದ್ದೀವಿ. ಅನೇಕ ಗಣ್ಯರು, ಸಚಿವರು, MLCಗಳು, ಶಾಸಕರು ಸಹಿತ ಬಂದಿದ್ದರು. ಅದೇ ಹಾನಗಲ್ ಶಾಸಕ ಶ್ರೀನಿವಾಸ ಮಾನೆ ಒಂದು ಮಾತು ಹೇಳ್ತಾರೆ. ಶ್ರೀನಿವಾಸ ಮಾನೆ ಇದೇ ನೆರೆಯ ಕ್ಷೇತ್ರದ ಶಾಸಕ. ಅಲ್ಲಿ ಅನೇಕ ಜನಾಭಿಪ್ರಾಯ ಮುಖಾಂತರ ಈ ಶಿಗ್ಗಾಂವಿಯಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸ್ತೀವಿ, ಇದನ್ನು ಒಂದು ದಾಖಲೆ ನಿರ್ಮಾಣ ಮಾಡ್ತೀವಿ ಅಂತಾರೆ ಶ್ರೀನಿವಾಸ ಮಾನೆ. ಈಗ ಈಶ್ವರ್ ಖಂಡ್ರೆ, ಶಿವಾನಂದ ಪಾಟೀಲ್, ವಿನಯ್ ಕುಲಕರ್ಣಿ ತನ್ನ ಇಲ್ಲಿ ಮತಗಳ ಒಂದು ಕ್ರೋಢೀಕರಣ ಮಾಡಿಕೊಂಡಂಥ ಈ ಶಿಗ್ಗಾಂವದಲ್ಲಿ ಮೊದಲ ನಿಂದರಪ್ಪ ವಿನಯ್ ಕುಲಕರ್ಣಿ ಅಂತ ನಾವು ಹೇಳಿದ್ವಿ. ಹುಲಿ ಬಂತು, ಹುಲಿ ಅಂದಾಗ ಬೊಮ್ಮಾಯಿ ಸಹಿತ ಹೆದರಿದ್ರು.
ಇದೇ ಖಡಕ ಜವಾರಿ ಕಾಕ ವಿನಯ್ ಕುಲಕರ್ಣಿ ಬಗ್ಗೆ ಹೇಳಿದ್ದ. ಈಗ ವಿನಯ್ ಕುಲಕರ್ಣಿ ಇಲ್ಲಿ ಅಖಾಡಕ್ಕೆ ಇಳಿದಿದ್ದಾರೆ, ಈಶ್ವರ್ ಖಂಡ್ರೆ ಇಳಿದಿದ್ದಾರೆ. ಚಾಣಕ್ಯ ಮಾಸ್ಟರ್ ಮೈಂಡ್ ಒಂದು ಬ್ರ್ಯಾಂಡನ್ನು ಹೊತ್ತಿಕೊಂಡು ಬಂದಂಥ ಇಡೀ ರಾಜ್ಯ ರಾಜಕಾರಣದ ಚುಕ್ಕಾಣಿ ಹಿಡಿದು ಇವತ್ತು ದೇಶ ನೋಡಕತ್ತೈತಿ ಸತೀಶ್ ಜಾರಕಿಹೊಳಿದು. ಆ ಸತೀಶ್ ಜಾರಕಿಹೊಳಿ ತನ್ನ ಅಭಿಮಾನಿ ಬಳಗದಿಂದ ಯಾವ ರೀತಿ ರಣತಂತ್ರಗಳನ್ನ ಹೆಣಿತಾರ, ಮೌನವಾಗಿ ಹೆಣಿತಾರ. ಎಲ್ಲಿ ಸತೀಶ್ ಕಾಲಿಡ್ತಾರ ಅಲ್ಲಿ ಗೆಲುವು ಖಚಿತ. ಇದೇ ಶಿಗ್ಗಾಮಿಯ ಭವಿಷ್ಯ. ಇವತ್ತಿನ ಸಾವಿರಾರು ಜನರ ಸಮ್ಮುಖದಲ್ಲಿ ಖಾದ್ರಿ ಅವರು ಏನು ಮಾತಾಡಿದ್ದಾರೆ, ಅಲ್ಲಿ ನೆರೆದಿದ್ದಂಥ ಜನತೆ ಏನು ಮಾತಾಡಿದ್ದಾರೆ, ಅವರ ಅಭಿಮಾನಿಗಳು ಏನು ಮಾತಾಡಿದ್ದಾರೆ, ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಏನು ಮಾತಾಡಿದ್ದಾರೆ, ಸಂಪೂರ್ಣವನ್ನು ಗ್ರೌಂಡ್ ರಿಪೋರ್ಟ್ ಚಿತ್ರನ ಕೊಡ್ತೀನಿ. ಇನ್ನೂ ಕೆಲವೇ ದಿನಗಳಲ್ಲಿ ಮತ್ತೊಂದು ಸಮೀಕ್ಷೆ ಮಾಡ್ತೀನಿ. ಆ ಸಮೀಕ್ಷೆಯಲ್ಲಿ ಯಾರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗ್ತೈತಿ, ಯಾರಿಗೆ BJP ಸಿಗ್ತೈತಿ, ಎಷ್ಟು ಸಾವಿರ ಮತಗಳ ಅಂತರದಿಂದ ಆ ಅಭ್ಯರ್ಥಿ ವಿಧಾನಸಭಾ ಪ್ರವೇಶ ಮಾಡ್ತಾನನ್ನುವ ಖಚಿತ ಭವಿಷ್ಯದೊಂದಿಗೆ ಬರ್ತೀನಿ. ನೀವು ಯಾವಾಗಲೂ ಯೂಟ್ಯೂಬ್ದಾಗ ಬಟನ್ ಹೊಡೀರಿ. ಖಡಕ ಜವಾರಿ ಕಾಕಾನ ಇವತ್ತು ನೋಡಿದಿರಿ. ಸಾವಿರಾರು ಬೆಂಬಲಿಗರು, ಅಭಿಮಾನಿಗಳು ಎಷ್ಟೊಂದು ನನ್ನನ್ನು ಆದರ ಸ್ವಾಗತದಿಂದ ಈ ಶಿಗ್ಗಾಮಿಯ ಜನರ ಪ್ರೀತಿ ನಾನು ಗಳಿಸಿದ್ದೀನಿ ಅನ್ನೋದು ಇವತ್ತು ಸಾಬೀತು ಮಾಡಿ ತೋರಿಸಿದಿರಿ. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡೀರಿ, ಲೈಕ್ ಮತ್ತು ಶೇರ್ ಮಾಡಿರಿ, ನೇರವಾಗಿ ಅನಿಸಿಕೆಗಳನ್ನ ಹಾಕಿರಿ. ಶಿಗ್ಗಾಮಿ ಮತಕ್ಷೇತ್ರ ಕಾಂಗ್ರೆಸ್ಸದ ಭದ್ರಕೋಟೆ. ನಿಜಲಿಂಗಪ್ಪ ಅವರು ಆರಿಸಿ ಬಂದ ನಂತರ ಇವತ್ತು ಕಾಂಗ್ರೆಸ್ ವಶಪಡಿಕೊಳ್ಳುವ ಸಲುವಾಗಿ ಶತಾಯ ಗತಾಯ ಪ್ರಯತ್ನ ಮಾಡಲೇಬೇಕು. ಇಲ್ಲಿರುವ ಕಾರ್ಯಕರ್ತರು ಅದಕ್ಕೆ ತಕ್ಕ ಶ್ರಮ ವಹಿಸಿದರೆ ಮಾತ್ರ ಫಲಿತಾಂಶ ಯಶಸ್ವಿ ಆಗ್ತೈತೆ ಅನ್ನೋದು ಖಡಕ ಜವಾರಿ ಕಾಕನ ಮಾತು. ಮತ್ತೊಂದು ಜವಾರಿ ಸುದ್ದಿಯೋಗಿ ಬರ್ತೀನಿ. ನಮಸ್ಕಾರ. ಅದೇ ರೀತಿ ಇದೀಗ ತಾನೇ ಆಗಮಿಸಿರುವಂತಹ ರಾಣೆಬೆನ್ನೂರಿನ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಕಾಶ್ ಕೋಳಿವಾಡ್ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ತಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಸರ್. ಇದೀಗ ಜೋರಾದ ಚಪ್ಪಾಳೆ ಬರಲಿ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ. ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಬರುವಂತ ಶಿಗ್ಗಾಂವಿ ಸಾವನೂರು ಉಪಚುನಾವಣೆಯ ಬೂತ್ ಮಟ್ಟದ ಸದಸ್ಯರ ಸಮಾವೇಶದಲ್ಲಿ ಭಾಗವಹಿಸಿದಂಥ AICC ಕಾರ್ಯದರ್ಶಿಗಳು, ಈ ಉಪಚುನಾವಣೆ ಉಸ್ತುವಾರಿಗಳಾದ ಮಯೂರ್ ಜಯಕುಮಾರ್ ಅವರೇ, ಜಿಲ್ಲಾ ಅಧ್ಯಕ್ಷರಾದ ಸಂಜು ಅವರೇ, ಕಾರ್ಯಕ್ರಮದ ಅಧ್ಯಕ್ಷಸ್ಥಾನ ವಹಿಸಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಹಿರಿಯರಾದ ಶಿವಾನಂದ್ ಪಾಟೀಲ್ ಅವರೇ, ಎಲ್ಲ ವರ್ಕಿಂಗ್ ಪ್ರೆಸಿಡೆಂಟ್ಗಳೇ, ಮಂತ್ರಿಗಳೇ, ಎಲ್ಲ ಶಾಸಕ ಮಿತ್ರರೇ, MLCಗಳೇ, ಮುಂಚಿನ ಘಟಕದ ಎಲ್ಲ ಅಧ್ಯಕ್ಷರೇ, ಬ್ಲಾಕ್ ಅಧ್ಯಕ್ಷರೇ, ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರೇ ಮತ್ತು ಇಲ್ಲಿರುವಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರೇ, ಮಾಧ್ಯಮದ ಮಿತ್ರರೇ, ಈಗಾಗಲೇ ಸುಮಾರು ನಮ್ಮ ಪಕ್ಷದ ಹಿರಿಯ ಸಚಿವರು, ಸದಸ್ಯರು, ಶಾಸಕರು, ವರ್ಕಿಂಗ್ ಪ್ರೆಸಿಡೆಂಟ್ಗಳು ತಮ್ಮದೇ ಆದಂಥ ವಿಚಾರಗಳನ್ನು ತಮ್ಮ ಮುಂದೆ ಹೇಳುವ ಮೂಲಕ ಬರುವಂಥ ಚುನಾವಣೆ ಯಾವ ರೀತಿ ನಾವು ಗೆಲ್ಲಬೇಕು, ಅದರಲ್ಲಿ ಬೂತ್ ಮಟ್ಟದ ಸದಸ್ಯರ ಪಾತ್ರ ಏನು, ಆ ಎಲ್ಲ ವಿಚಾರಗಳನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ವಿಶೇಷವಾಗಿ ಒಂದು ಬೂತಿಗೆ ಸುಮಾರು 20 ಜನ, ಸುಮಾರು 140 ಜನ ಹೆಚ್ಚು ಕಮ್ಮಿ ಬೂತ್ಗಳಿರ್ಬೋದು. ನಿಮ್ಮ 20 ಜನ ಪಾತ್ರ ಬಹಳ ಮುಖ್ಯವಾಗಿದೆ. ಅಲ್ಲಿ ಯಾವ ರೀತಿ ನಮ್ಮ ಬೂತನ್ನು ಗೆಲ್ಲಿಸ್ಬೇಕು, ಬೂತನ್ನು ಗೆಲ್ಲಿಸುವಂತ ಪ್ರಯತ್ನ ಮಾಡಬೇಕು. ಸೊ ಯಾವ ರೀತಿ ನೀವು ಕೆಲಸ ಮಾಡಬೇಕಂತ ನಿಮ್ಗೆ ಹೆಚ್ಚು ಸಮಯಾವಕಾಶ ಬಹಳಷ್ಟಿದೆ. ಈಗಾಗಲೇ ನೀವು 2-3 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿ. ಅದು ಮತಗಳ ಮೂಲಕ ಪರಿವರ್ತನೆ ಆಗಬೇಕಾಗಿದೆ. ವಿಶೇಷವಾಗಿ ನಮ್ಮ ಸ್ವರ್ಗೀಯ ಅವರು BJP ಅವರ ಧರ್ಮದ ರಾಜಕಾರಣಿ, ಜಾತಿ ರಾಜಕಾರಣಿ ಯಾವ ರೀತಿ ಮಾಡ್ತಾರೆ ಬಹಳ
ಅವರ ಅನುಭವನ ಹಂಚಿಕೊಂಡಿದ್ದಾರೆ. ಇತರ ಬಗ್ಗೆ ಕೂಡ ನಮ್ಮ ಕಾರ್ಯಕರ್ತರು ಬಹಳ ಜಾಗೃತರಾಗಿರಬೇಕು. ಜಿ.ಸಿ. ಚಂದ್ರಶೇಖರ್ ಅವರು ಕೂಡ ನಮ್ಮ ಸುಮಾರು 13-14 ಜನ ಆಕಾಂಕ್ಷಿಗಳಿದ್ದಾರೆ. ನೀವು ಯಾವ ರೀತಿ ಇರಬೇಕು, ನಿಮ್ಮ ಪಾತ್ರ ಏನು? ನಮ್ಮ ಶಿವಣ್ಣ ಅವ್ರು ಹೇಳಿದ್ರು, ನಾವು ಯಾರಿಗೆ ಟಿಕೆಟ್ ಕೊಟ್ಟರು ಒಬ್ಬರಿಗೆ ಕೊಡಬೇಕಾಗಿದೆ ಅಂತ. ಅದರಲ್ಲಿ ಪ್ರಶ್ನೆ ಎಲ್ಲ ಒಬ್ಬರಿಗೆ ಕೊಡ್ತೀವಿ ನಾವು. ಆದರೆ ಮಿಕ್ಕಿರೆಲ್ಲ ನೀವು ಅವ್ರ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು. ಅವ್ರನ್ನ ಗೆಲ್ಲಿಸೋ ಮೂಲಕ ಈ ಸಾರಿ 30 ವರ್ಷಗಳಿಂದ ಕಳ್ಕೊಂಡಂತ ಒಂದು ಸ್ಥಾನ ಮತ್ತೆ ಕಾಂಗ್ರೆಸ್ಸಿಗೆ ಒಲಿಬೇಕಂತ ನಾವೆಲ್ಲ ನಾಯಕರು ಕೂಡ ಇವತ್ತು ನಿಮ್ಮನ್ನ ಮಾತಾಡಲಿಕ್ಕೆ, ನಮ್ಮ ವಿಚಾರಗಳನ್ನು ಹೇಳಲಿಕ್ಕೆ ಬಂದಿದ್ದೇವೆ. ಇನ್ನೇನು 2-3 ತಿಂಗಳಲ್ಲಿ ಚುನಾವಣೆ ಬರಬಹುದು. ಈ ಚುನಾವಣೆಯಲ್ಲಿ ಅಭ್ಯರ್ಥಿ ಮುಖ್ಯ ಅಲ್ಲ, ಕಾಂಗ್ರೆಸ್ಸಿನ ಗೆಲುವು ಬಹಳ ಮುಖ್ಯ ಅನ್ನೋದು ನೀವೆಲ್ಲ ಗೊತ್ತು ಮಾಡಿಕೊಡ್ಬೇಕಾಗಿದೆ. ನಿಮ್ಗೆ ಈಗಾಗಲೇ ಎಲ್ಲ ರೀತಿಯ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಪಕ್ಷದ ವತಿಯಿಂದ. ಮಯೂರ್ ಜಯಕುಮಾರ್ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮ ಆಗಿದೆ, ಬೂತ್ ಮಟ್ಟದ ಕಾರ್ಯಕ್ರಮ ಆಗಿದೆ. ಜಿಲ್ಲಾ ಪಂಚಾಯತ್ ವ್ಯಾಪ್ತಿ, ತಾಲೂಕ್ ಪಂಚಾಯತ್ ವ್ಯಾಪ್ತಿಯ ಎಲ್ಲ ರೀತಿಯ ಕಾರ್ಯಕ್ರಮ ಈಗಾಗಲೇ ಮಾಡ್ತಿದ್ದಾರೆ. ನಮ್ಗೆ ಜವಾಬ್ದಾರಿ ವಹಿಸಿದಂತ ಬಹಳಷ್ಟು ಶಾಸಕರು, ಸಚಿವರು ಕೂಡ ಅವ್ರದೇ ಆದಂತ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೆ ಎಷ್ಟು ಶಕ್ತಿ ಇದೆ ನಮಗೆ ಅದನ್ನು ನಾವು ಕೂಡ ಪಕ್ಷಕ್ಕೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ನಿಮ್ಮ ಜವಾಬ್ದಾರಿ ಬಹಳ ಇದೆ. ಈಗಾಗಲೇ ಜಯಶಿ ಅವರು ಹೇಳಿದ್ರು, ಈ ಸಾರಿ ಯಾರು ಹೊರ ಹೋಗ್ತಾರೆ ಕೊನೆಯದಾಗಿ ಅವಕಾಶ ಅಂತ ಹೇಳಿದ್ರು. ಮತ್ತೆ ವಾಪಸ್ ಯಾವಾಗೂ ಪಕ್ಷದ ವಿರೋಧ ಮಾಡಿ ಬರುವಂತ ಅವಕಾಶಗಳಂತ ಹೇಳಿದ್ರು. ಅದು ನಿಜ ಆಗಬೇಕು. ನಮ್ಮ ಪಕ್ಷದಲ್ಲಿ ನಾವು ಶಿಸ್ತಿನ ಕ್ರಮ ಕೈಗೊಳ್ಳಕ್ಕೆ ಬಹಳ ಹಿಂದೇಟು ಹಾಕ್ತೀವಿ. ಈ ಸಾರಿ ಶಿಗ್ಗಾಂವದಲ್ಲಿ ಆ ರೀತಿ ಆಗಬಾರ್ದು. ಮುಂಚೆನೇ ಆದರೂ ಕೂಡ ಒಳ್ಳೆಯದೇ. ಯಾರೇ ಇದ್ರೂ ಕೂಡ ನೀವು ಪಕ್ಷದ ಜೊತೆಗೆ ಕೈ ಜೋಡಿಸಿ ಪಕ್ಷ ಗೆಲ್ಲಿಸುವಂತ ಪ್ರಯತ್ನ ಮಾಡಿ. ನಾವು 3 ತಿಂಗಳಿಂದ ಬಹಳ ಹತ್ತಿರದಿಂದ ನಿಮ್ಮ ಶಿಗ್ಗಾಂವ್ ವಿಧಾನಸಭೆಯನ್ನು ನೋಡಿದ್ವಿ. ಮೊದಲೆಲ್ಲ ಬಹಳ ದೂರದಿಂದ ನೋಡ್ತಾ ಇದ್ವಿ, ಬಹಳ ಹತ್ತಿರ ನೋಡಿದ್ವಿ. ಈಗಾಗಲೇ ಒಂದು ಬಾಡಿ ಸ್ಕ್ಯಾನ್ ಹೆಂಗ್ ಮಾಡ್ತೀವಿ, ಎಲ್ಲ ರಕ್ತ ತಪಾಸಣೆ ಮಾಡಿದ್ವಿ. ಅದು ಬ್ಲಡ್, BP ಇರ್ಬೋದು, ಶುಗರ್ ಇರ್ಬೋದು, ಕಿಡ್ನಿ ಫಂಕ್ಷನಿಂಗ್ ಎಲ್ಲಾನು ಮಾಡಿದ್ವಿ. ನಮಗೆ ಗೊತ್ತಿದೆ ಹೆಂಗೆ ಗೆಲ್ಲಿಸ್ಬೇಕಂತ. ಹಾಗಾಗಿ ಯಾರು ಕೂಡ ಪಕ್ಷಕ್ಕೆ ವಿರೋಧ ಮಾಡುವಂತ ವಿಚಾರಣೆ ಕನಿಷ್ಠರಲ್ಲಿ ಕೂಡ ನೀವು ಮಾಡಬಾರ್ದು. ಯಾಕೆ ಎಲ್ಲ ಹಂತಗಳಲ್ಲಿ ನಮಗೂ ನೋಡಿದ್ವಿ. ಬೂತ್ ಮಟ್ಟದಲ್ಲಿ ಜಾತಿವಾರ ನೋಡಿದೀವಿ. ಈಗಾಗಲೇ ಅವರ ಮಿಡಿತ ಕಾಂಗ್ರೆಸ್ ಪಕ್ಷದ ಪುರ ಆಗಿದೆ. ಆದ್ರೆ ಒಂದು ಬಲಿಷ್ಠ ನಾಯಕ ತೆಗೆಣತೆ ಈ ತರ ಚಂಚಲ ಆಗಿದೆ. ಈ ಸಲ ಬಲಿಷ್ಠ ನಾಯಕ ಕೊಡ್ತೀವಿ, ನೀವು ಅವ್ರ ಹಿಂದಿರಿ. ಪಕ್ಷ ಯಾರು ಗಮನ ಕೊಡ್ತಾರ, ಕಾರ್ಯಕರ್ತರ ಬಗ್ಗೆ ಯಾರು ವಿಶೇಷವಾಗಿ ಗಮನ ಕೊಡ್ತಾರ, ಸಂಘಟನೆ ಬಗ್ಗೆ ಯಾರೇ ಗಮನ ಕೊಡ್ತಾರ ಅಂಥವ್ರನ್ನ ಪಕ್ಷ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷ DK ಶಿವಕುಮಾರ್ ಅವರು ನಿರ್ಣಯ ಮಾಡ್ತಾರೆ. ನಮ್ಮ ಕೆಲಸ ಚುನಾವಣೆ ಮಾಡೋದಷ್ಟೇ. ವೇದಿಕೆ ಮೇಲೂ ಎಲ್ಲರ ಜವಾಬ್ದಾರಿ ಏನಂದ್ರೆ ನಾವು ಚುನಾವಣೆ, ನಾವು ಯಾರು ಕೂಡ ಟಿಕೆಟ್ ಕೊಡ್ಲಿಕ್ಕೆ ಇಲ್ಲಿ ಬಂದಿಲ್ಲ. ನಮ್ಮ ಜವಾಬ್ದಾರಿ ಕೊಡೋದಲ್ಲ, ನಾವು ಚುನಾವಣೆ ಮಾಡ್ಲಿಕ್ಕೆ ಮಾತ್ರ ಬಂದಿದ್ದೀವಿ. ಅದಕ್ಕಾಗಿ ನೀವು ಗಟ್ಟಿಯಾಗಿರ್ಬೇಕು. ಮತ್ತೆ ಯಾರೇ ಪಕ್ಷ ಬಿಟ್ಟು ಹೋದ್ರೂ ಕೂಡ ಗೆಲ್ಲೋದು ಮಾತ್ರ 100ಕ್ಕೆ 100ರಷ್ಟು ಪಕ್ಕ. ಅದರಲ್ಲಿ ಪ್ರಶ್ನೆ ಇಲ್ಲ. ಯಾರೇ ಪಕ್ಷ ಬಿಟ್ಟು ಹೋಗ್ಲಿ, ಯಾರೇ ವಿರೋಧ ಮಾಡಲಿ, ಏನೇ ಮಾಡಿದ್ರು ಕೂಡ ಈ ಸರಿ ಬಹಳಷ್ಟು ಘಟನೆಗಳು ಕೂಡ ಇವತ್ತು ನಿಮ್ಮ ಹದ್ದಿನ ಇಟ್ಟಿದ್ದಾರೆ. ನಿಮ್ಮ ಶಿಗ್ಗಾಂವಿ ಸೌನೂರ್ ಮೇಲೆ ವಾಚ್ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಶ್ರೇಯಸ್ ನಿಮಗೂ ಬರ್ತದೆ. ಎಲ್ಲರೂ ಕೂಡಿಸ್ ಕೂಡ ಶ್ರೇಯಸ್ ನಿಮ್ಗೆ ಖಂಡಿತವಾಗಿ ಬಂದೇ ಬರ್ತದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿ 100ಕ್ಕೆ 100ರಷ್ಟು ಈ ಸಾರಿ ಶಿಗ್ಗಾಂವ್ ಗೆಲ್ಲುವ ಅವಕಾಶ ಕಾಂಗ್ರೆಸ್ ಪಕ್ಷಕ್ಕಿದೆ. ಯಾಕಂದ್ರೆ ಅಷ್ಟು ಮತದಾರ ಇದ್ದೀವಿ ನಾವು. ಅದರಲ್ಲಿನ ಇಲ್ಲಿವರೆಗೆ ಯಾಕೆ ಸೋತೀವಿ ಅನ್ನೋದು ಕೂಡ ಬಹಳ ಆಶ್ಚರ್ಯ ಆಗ್ತಾ ಇದೆ. ಕಾಂಗ್ರೆಸ್ಸಿನ ಪರವಾಗಿ ಅಷ್ಟು ಮತದಾರ ಇಲ್ಲಿ ಇದ್ದಾರೆ, ಗೆಲ್ಲಿಸೋ ಶಕ್ತಿ ಇದೆ ಅವರಿಗೆ. ಅವ್ರು ಕೂಡ ಇಲ್ಲಿ ಗೆಲ್ಲಲಿಕ್ಕೆ ಆಗಿಲ್ಲ. ಬೇರೆ ಬೇರೆ ಕಾರಣಗಳು ಇರ್ಬೋದು. ಹಿಂದೆ ಆಗಿರುವಂಥ ತಪ್ಪುಗಳನ್ನು ನಾವು ಬಿಟ್ಟು
ನಾವು ಇವತ್ತು ಕಾಂಗ್ರೆಸ್ಸು ನಮ್ಮ ವಿನಯ್ ಅವರು ಹೇಳಿದಂಗೆ ನಮ್ಮದೇ ಕಾಂಗ್ರೆಸ್ಸಿನ ಸಮಾಜ ನಮ್ಮ ಸಮಾಜ ಕಾಂಗ್ರೆಸ್ ಪಕ್ಷ ಅಂತ ಹೇಳೋದಂದ್ರೆ ಒಂದೇ ಜಾತಿ, ಕಾಂಗ್ರೆಸ್ ಜಾತಿ, ಕಾಂಗ್ರೆಸ್ ಧರ್ಮ ಅಂತ ಹೇಳುವಂಥ ಪ್ರಯತ್ನ ಅವರ ಮಾಡಿದ್ದಾರೆ. ಆ ಒಂದು ಸಿದ್ಧಾಂತ ಅಡಿಯಲ್ಲಿ ನಾವು ಬರುವಂಥ ಚುನಾವಣೆಯಲ್ಲಿ ಕೆಲಸ ಎಲ್ಲ ಮಾಡೋಣ. ವೇದಿಕೆ ಮೇಲಂತ ಎಲ್ಲ ನಾಯಕರು ಚುನಾವಣೆ ಪ್ರಾರಂಭ ಆಗಿಂದ ಕೊನೆಯವರೆಗೆ ನಾವೆಲ್ಲ ಇಲ್ಲೇ ಇರ್ತೀವಿ. ಅದಕ್ಕಿಂತ ಮುಂಚೆ ಕೂಡ ಕೆಲಸ ಮಾಡ್ತೀವಿ. ನಾವು ದಯವಿಟ್ಟು ಈ ಸಾರಿ ಯಾರು ಪಕ್ಷ ಅಭ್ಯರ್ಥಿ ಘೋಷಣೆ ಮಾಡ್ತೈತಿ ಅವ್ರ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಭಾವಿಸಿ, ಈಗಾಗಲೇ ನಮ್ಮ ಜೆ.ಸಿ. ಅವರು ಅಭ್ಯರ್ಥಿಗಳನ್ನ ನಿಮ್ಮ ಮುಂದೆ ಒಂದು ಘೋಷಣೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ನಾವು ಇದನ್ನು ಗೋವಾದಲ್ಲಿ ಮಾಡಿದ್ದೀವಿ. ಮಾಡಿದ್ಮೇಲೆಲ್ಲ ಬಿಟ್ಟು ಹೋದ್ರು ಅವರು, ಆಸ್ಪತ್ರೆಲ್ಲ ಬಿಟ್ಟು ಹೋದ್ರು. ನಾವು ಚುನಾವಣೆ ಆದ್ಮೇಲೆ MLAಗಳು ಭಾಳ ಸಲ ಬಿಟ್ಟವ್ರು. ನಾವು ಚರ್ಚಿಗೆ, ಮಸೀದಿಗೆ, ದೇವಸ್ಥಾನಕ್ಕೆ ಎಲ್ಲ ಕಡೆ ಕರ್ಕೊಂಡು ಹೋಗಿ ಅವ್ರನ್ನ ಮಾಡಿದ 8 ಜನ MLAಗಳು ಗೋವಾದಲ್ಲಿ ನಮ್ಮನ್ನ ಬಿಟ್ಟು ಹೋಗಿದ್ರು. ಹಂಗಾದ್ರೂ ಆಗ್ಬೋದು ಹೇಳಿ ಆಶ್ಚರ್ಯ ಇದೆ. ಚುನಾವಣೆ ಇರುತ್ತೆ, ಇದೇನು ನಾವು ಸುಪ್ರೀಂ ಕೋರ್ಟ್ ಮುಂದೆ ಅಪ್ಡೇಟ್ ಕೊಡ್ತಾ ಇಲ್ಲ, ಏನಿಲ್ಲ. ನಾಳೆ ಆ ಕಡೆ ಜೈ ಅಂದ್ರೆ ಅನ್ಬೋದು. ಏನು ಭಾಳಷ್ಟು ಕಡೆ ಆಗಿದೆ. ಯಾರೇ ಹೋದ್ರು ನೀವು ಗಟ್ಟಿಯಾಗಿರ್ಬೇಕು. ಯಾರೇ ಬಿಟ್ಟ ಪಕ್ಷವರು ನೀವು ಗಟ್ಟಿಯಾಗಿದ್ರೆ ಇದೊಂದು ಮಾಡೆಲ್ ಚುನಾವಣೆ. ಕಾರ್ಯಕರ್ತರ ಗೆಲ್ಲಿಸುವಂತ ಚುನಾವಣೆ ನಿಮ್ಗೊಂದು ಅವಕಾಶ ಬಂದಿದೆ. ಕಾರ್ಯಕರ್ತರ ಚುನಾವಣೆ ಗೆಲ್ಲಿಸುವಂತ ಅವಕಾಶ ನಿಮ್ಮ ಮೇಲಿದೆ. ಅದಕ್ಕೆ ಯಾರೇ ಬಂದರೂ ಹೋದ್ರು ಕೂಡ ಅದು ನಿಮ್ಮ ಮೇಲೆ ಚುನಾವಣೆ ಆಗಬೇಕಂತ ನಿಮ್ಮ ಮೇಲೆ ದೃಢವಾದ ನಂಬಿಕೆ, ವಿಶ್ವಾಸ ಇದೆ. ತಾವು ಖಂಡಿತವಾಗಿ, ಯಾಕಂದ್ರೆ ನಾನು ಭಾಳಷ್ಟು ನಿಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಿದ್ದೀನಿ. ಭಾಳಷ್ಟು ಉತ್ಸಾಹ ಇದೆ ಕಾಂಗ್ರೆಸ್ನ ಗೆಲ್ಲಿಸ್ಬೇಕಂತ. ಆ ಉತ್ಸಾಹ ಕೊನೆಯವರೆಗೆ ನನ್ನ ಮಾತನ್ನು ಹೇಳುತ್ತಾ, ಈ ಸಭೆಯಲ್ಲಿ ಭಾಳಷ್ಟು ವಿಚಾರಗಳು ಬೆಳೆದಿದ್ದಾರೆ. ಅವನ್ನೆಲ್ಲ ತಾವು ಮನಗೊಂಡಬೇಕು. ಅದನ್ನು ಚುನಾವಣೆಯಲ್ಲಿ ನಮ್ಮ ಗ್ಯಾರಂಟಿ ಇರ್ಬೋದು, ಸಿದ್ದರಾಮಯ್ಯ ಮಾಡುವಂಥ ಹಲವಾರು ಜನಪರ ಕಾರ್ಯಕ್ರಮವನ್ನು ತಾವು ಜನಕ್ಕೆ ಮುಟ್ಟಿಸಿ ಕಾಂಗ್ರೆಸ್ಸನ್ನು ಗೆಲ್ಲಿಸ್ಬೇಕಂತೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಖಂಡಿತವಾಗಿ ಶಿಗ್ಗಾಂವ್ ಹಾಗೂ ಸವಣೂರು ಕ್ಷೇತ್ರದ ಎಲ್ಲ ಜನತೆ ನೀವೆಲ್ಲರೂ ಸಾಕ್ಷಿ ಇದ್ರಿ ಅಲ್ರಿ.